ಪಂಚರಾಜ್ಯಗಳ ಬಳಿಕ ಲೋಕಸಭೆ ಎಲೆಕ್ಷನ್ ಫೀವರ್ ಸ್ಟಾರ್ಟ್ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಗೆ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಖಾಡಕ್ಕೆ ಇಳಿತಾರ? ಪರೋಕ್ಷವಾಗಿ ನಾನು ಅಭ್ಯರ್ಥಿ ಅಂದ್ರ ಅನಂತಕುಮಾರ್ ಹೆಗಡೆ ನಿರ್ಧಾರದ ಮೇಲೆ ಈಗ ಈ ಭವಿಷ್ಯ ನಿಂತಿದೆ. ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಅನಂತಕುಮಾರ್ ಹೆಗಡೆ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಡಿಸಿಷನ್ ಏನಾಗಿರುತ್ತೆ ಅನ್ನೋದು ಆಕಾಂಕ್ಷಿಗಳು ತಲೆ ಕೆಡಿಸಿಕೊಂಡಿರೋ ವಿಷಯ. ವಿಧಾನಸಭಾ ಸೋಲಿನ ಬಳಿಕ ಆಕ್ಟಿವ್ ಆಗಿದ್ದಾರೆ ಕಾಗೇರಿ. ಶಿರಸಿ ವಿಧಾನಸಭಾ ಕ್ಷೇತ್ರದ ಹೊರತಾಗಿ ಜಿಲ್ಲೆಯಾದ್ಯಂತ ಆಕ್ಟಿವ್ ಆಗಿದ್ದಾರೆ. ಜಿಲ್ಲೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಾನು ನನ್ನ ವಿಚಾರ ಎಲ್ಲಿ ಪ್ರಸ್ತಾಪ ಮಾಡಬೇಕೋ ನಾನು ಅಲ್ಲಿ ಹೇಳ್ತೀನಿ. ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಅಂದಿದ್ದಾರೆ. ಇನ್ನು ಬರೀ ಕಾಗೇರಿ ಮಾತ್ರ ಅಲ್ಲ ಈ ಟಿಕೆಟ್ ನಿರೀಕ್ಷೆಯಲ್ಲಿ ಇರೋರು. ಮಾಜಿ ಶಾಸಕಿ ರೂಪಾಲಿ ನಾಯಕ್, ಆನಂದ್ ಅಸ್ನೋಟಿಕರ್, ಶಶಿಭೂಷಣ್ ಹೆಗಡೆ, ಉದ್ಯಮಿ ಅನಂತಮೂರ್ತಿ ಹೆಗಡೆ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಕಾಗೇರಿ ಏನ್ ಹೇಳಿದ್ರು ಇದ್ರ ಬಗ್ಗೆ ಕೇಳಿಸ್ಕೊಂಡು. ಕಾರ್ಯಕರ್ತರಿಗೆ ನಮ್ಮ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟ ಇದೆ. ಸಾರ್ವಜನಿಕರಿಗೂ ನಾವು ಕಮಲದ ಹೂವೇ ನಮ್ಮ ಅಭ್ಯರ್ಥಿ ಅನ್ನುವಂಥದ್ದು ಈಗಾಗಲೇ ನಾವು ಹೇಳುತ್ತಿದ್ದೀವಿ. ಅದು ಅವರಿಗೂ ಸಹ ಗೊತ್ತೇ ಇದೆ. ಆದರೆ ವ್ಯಕ್ತಿ ಬಗ್ಗೆ ನಿಶ್ಚಿತವಾಗಿ ನಮ್ಮ ಪಕ್ಷದಲ್ಲಿ ಯಾರಾಗಬೇಕು ಅನ್ನೋದನ್ನು ನಮ್ಮ ವರಿಷ್ಠರು ಆ ಕುರಿತಂತೆ ನಿರ್ಧಾರ ಮಾಡ್ತಾರೆ. ಪ್ರಶಾಂತ್, ಇಂಟ್ರೆಸ್ಟಿಂಗ್ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆ. ಅನಂತಕುಮಾರ್ ಹೆಗಡೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು ಆಪ್ತರಿಗೂ ಸದ್ಯಕ್ಕೆ ಕ್ಲಾರಿಟಿ ಇಲ್ಲ. ಬರೋಂದು 7-8 ತಿಂಗಳ ಹಿಂದೆ ನನಗೆ ಅನಂತಕುಮಾರ್ ಹೆಗಡೆ ಸಿಕ್ಕಿದ್ರು. ಅವರು 1 ಗಂಟೆಯಲ್ಲಿ ಒಂದು ಅಕ್ಷರವೂ ಕೂಡ ಪೊಲಿಟಿಕ್ಸ್ ಮಾತಾಡಲಿಲ್ಲ. ನಾನು ಪೊಲಿಟಿಕ್ಸ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೇ ಟು ಡೇ ಪೊಲಿಟಿಕ್ಸ್, ಅಂದರೆ ಅದರ ಬಗ್ಗೆ ಮಾತನಾಡಲಿಕ್ಕೂ ನನಗೇನು ಭಾಳ ಆಸಕ್ತಿ ಇಲ್ಲ ಅನ್ನೋ ರೀತಿ ತೋರಿಸಿದರು. ಅವರು ಬೇರೆ ಬೇರೆ ಸಂಗತಿಗಳಲ್ಲಿ ತುಂಬ ಆಸಕ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಅಂದರೆ ನಾನು ಭೇಟಿಯಾದಾಗ ಅನ್ನಿಸ್ತು, ಈಗ ಫಂಕ್ಷನಲ್ ಫುಡ್ಗಳನ್ನು ತಯಾರಿಸ್ಬೇಕು, ಅದರ ಲ್ಯಾಬ್ಗಳನ್ನು ರಚಿಸಬೇಕು, ಏನೇನೋ ಒಂದು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರೇನು ಭಾಳ ಆಸಕ್ತಿ ತೋರಿಸಲಿಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಕೋಲಾಕ್ಕೆ ಬಂದಾಗಲೂ ಕೂಡ ಅವರೇನಲ್ಲಿ ಹೋಗಿರಲಿಲ್ಲ. ಆ ಕಾರಣದಿಂದ ಅನಂತಕುಮಾರ್ ಅನಂತಕುಮಾರ್ ಹೆಗಡೆ ಒಂದು ಸಲ ನಿರ್ಣಯ ಮಾಡಿದರೆ ವಾಪಸ್ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ಪಾಲಿಟಿಕ್ಸ್ನಲ್ಲಿ ಯಾವುದೂ ನಿಮ್ಗೆ ಹೀಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬರಲ್ಲ. ಆಪ್ತರನ್ನ ಕೇಳಿದಾಗ ಕಳೆದ ಬಾರಿನೂ ಹಿಂಗೆ ಅಂದಿದ್ರು, ಬಟ್ ನಿಂತ್ಕೊಂಡ್ರು ಅಂತಲೂ ಹೇಳ್ತಾರೆ. ನಿಜ, ಕಳೆದ ಬಾರಿಗೂ ಈ ಬಾರಿಗೂ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸುತ್ತೆ. ಕಳೆದ ಬಾರಿ ಅಂದರೆ ಕೇಂದ್ರದ ಮಂತ್ರಿಯಾಗಿದ್ದರು, ಚುನಾವಣೆಗೆ ನಿಂತಿದ್ದರು. ಕೇಂದ್ರದ ಮಂತ್ರಿ ಸ್ಥಾನ ಹೋದ್ಮೇಲೆ ಅವ್ರಿಗೊಂದು ರೀತಿ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ನಿರಾಸಕ್ತಿ ಬಂದಂತೆ ಕಾಣ್ತಾ ಇದೆ. ಅದಕ್ಕೆ ಹೈ ಪಾಯಿಂಟ್ ಈಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂಕೋಲಾಕ್ಕೆ ಬಂದಾಗ ಅನಂತಕುಮಾರ್ ಹೆಗಡೆ ಬರದೇ ಇರೋದು. ಯೂಶ್ವಲಿ ಅನಂತಕುಮಾರ್ ಹೆಗಡೆ ಹಾಗೆ ಮಾಡಲ್ಲ. ಆದರೆ ನರೇಂದ್ರ ಮೋದಿಯವ್ರ ಜೊತೆ ಅವ್ರ ಸಂಬಂಧಗಳು ಚೆನ್ನಾಗಿವೆ. ಒಂದು ಸರಿ, ಅನಂತಕುಮಾರ್ ಹೆಗಡೆ ಇಲ್ಲದೇ ಇದ್ದರೆ ಯಾರು ಅನ್ನುವ ಪ್ರಶ್ನೆ ಬಂದಾಗ ಈ ಕಾಗೇರಿ ವಿಶ್ವೇಶ್ವರ ಹೆಗಡೆ ಓಡಾಡ್ತಾ ಇದ್ದಾರೆ. ಶಿರಸಿಯಿಂದ ಸೋತ ನಂತರ ಅವ್ರಿಗೆ ಅನಿಸ್ತಾ ಇದೆ ನನಗೆ ಇನ್ನೊಂದು ಅವಕಾಶ ಕೊಡಬೇಕು. ನಾನು ಸ್ಪೀಕರ್ ಆಗಿದ್ದರಿಂದ ಸೋತೆ, ಸ್ಪೀಕರ್ ಆಗಿದ್ದರಿಂದ ನನ್ನ ಸಾರ್ವಜನಿಕ ಸಂಪರ್ಕಗಳು ಕಡಿತಗೊಂಡು ಆ ಕಾರಣದಿಂದ ನಾನು ಚುನಾವಣೆಯಲ್ಲಿ ಸೋತೆ. ಅವರು ಕೂಡ 94ರಿಂದ ಸತತವಾಗಿ ಅಂಕೋಲಾ ಮತ್ತು ಶಿರಸಿ ಕ್ಷೇತ್ರದಿಂದ ಗೆಲ್ತಾ ಬರ್ತಾ ಇರತಕ್ಕಂಥವ್ರು. ಈಗ ಆನಂದ್ ಅಸ್ನೋಟಿಕರ್ ಹೆಸರುಗಳಿವೆ, ರೂಪಾಲಿ ನಾಯಕ್ ಹೆಸರುಗಳಿವೆ. ಅಂತಿಮವಾಗಿ ನನಗನ್ಸುತ್ತೆ ಒಂದು ಹಿಂದುತ್ವದ ಮುಖ ಬೇಕಾಗತ್ತೆ. ಯಾಕಂದರೆ ವರ್ಸಟೈಲ್ ಜಾತಿಯ ಕ್ಷೇತ್ರ ಇದು. ಯಾವುದು? ಕಾರವಾರ. ಅನಂತಕುಮಾರ್ ಹೆಗಡೆ ಅವರ ಒಂದು ನಾಯಕತ್ವದ ಕಾರಣದಿಂದ ಸತತವಾಗಿ ಅವರಲ್ಲಿ ಚುನಾವಣೆಗಳನ್ನು ಗೆಲ್ತಾ ಇದ್ರು. ಆದರೆ ಈ ಬಾರಿ ಅನಂತಕುಮಾರ್ ಹೆಗಡೆ ನಿಂತರೆ ಪ್ರಶ್ನೆ ಬೇರೆ, ನಿಲ್ಲದೇ ಇದ್ದರೆ ಯಾರಿಗೆ ಕೊಟ್ಟರೆ ಗೆಲ್ತಾರೆ? ಹಿಂದುತ್ವ ಇದ್ದರೆ ಬೇರೆ ಬೇರೆ ಜಾತಿಗಳಿಗೆ, ಮೀನುಗಾರರಿದ್ದಾರೆ, ಈ ನಾಯಕರು ಇದ್ದಾರೆ ಅಂಕೋಲಾ ಕಾರವಾರದ ಕ್ಷೇತ್ರದಲ್ಲಿ, ಹವ್ಯಕರಿದ್ದಾರೆ, ಈಡಿಗರಿದ್ದಾರೆ, ಮರಾಠ ಇದ್ದಾರೆ, ನಿಮಗೆ ಜೊಯ್ಡಾ, ಯಲ್ಲಾಪುರ ಈ ಕ್ಷೇತ್ರದಲ್ಲಿ ಮರಾಠರು ಕೂಡ ಇದ್ದಾರೆ. ಅನಂತಕುಮಾರ್ ಹೆಗಡೆನ ಹೊರತುಪಡಿಸಿ ಮಾತಾಡೋದಾದ್ರೆ, ಒಂದು ವೇಳೆ ಅವ್ರು ನಿಂತೇ ಇಲ್ಲ ಅನ್ನೋದಾದ್ರೆ ಜಾತಿಯಲ್ಲಿ ಪ್ರಮುಖವಾಗಿ ವರ್ಕ್ ಆಗೋ ಸಾಧ್ಯತೆ ಇದೆಯಾ ಅಥವಾ ಹಿಂದುತ್ವನೇ ವರ್ಕ್ ಆಗುತ್ತಾ?
ನೋಡಿ, ನನಗನ್ಸುತ್ತೆ ಈಗ ಮೊನ್ನೆಯ ಚುನಾವಣೆಯಲ್ಲಿ ಭೀಮಣ್ಣ ನಾಯಕ್ ಗೆದ್ದರು, ಮಂಕಾಳು ವೈದ್ಯ ವಾಪಸ್ ಗೆದ್ದರು, ಸತೀಶ್ ಶೈಲ್ ವಾಪಸ್ ಗೆದ್ದರು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ರೀತಿ ಜಾತಿ ಮತ್ತು ಹಿಂದುತ್ವ ಎರಡೂ ವರ್ಕ್ ಆಗತ್ತೆ ನಿಶ್ಚಿತವಾಗಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅದು ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ನಾನಾ ರೀತಿಯ ವೈರುಧ್ಯಗಳು ಆ ಕ್ಷೇತ್ರದಲ್ಲಿವೆ. ಜಾತಿಗಳು ಕೂಡ ಒಂದೇ ಜಾತಿ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಅದಲ್ಲ. ಹಿಂದುತ್ವದ ಅತಿ ಹೆಚ್ಚು ಪರಿಣಾಮ ಇರತಕ್ಕಂಥ 3 ಕ್ಷೇತ್ರಗಳ ಪೈಕಿ ಅಂದರೆ ಕಾರವಾರ, ಮಂಗಳೂರು, ಉಡುಪಿ ಮತ್ತು ಬೆಂಗಳೂರು ದಕ್ಷಿಣ, ಈ 4 ಕ್ಷೇತ್ರಗಳು ಹಿಂದುತ್ವದ ಅತಿ ಹೆಚ್ಚು ಪರಿಣಾಮ ಇರತಕ್ಕಂಥ ಕ್ಷೇತ್ರಗಳು. ಅದರಲ್ಲಿ ಉತ್ತರ ಕನ್ನಡ ಕೂಡ ಒಂದು. ಆ ಕಾರಣದಿಂದ ಯಾರು ಚುನಾವಣೆಗೆ ನಿಲ್ತಾರೆ? ಈಗ ಯಡಿಯೂರಪ್ಪನವ್ರಿಗೆ ಅನಿಸ್ತಾ ಇದೆ, ನಾನು ಕೇಳಿದ್ದೆ, ಯಡಿಯೂರಪ್ಪನವ್ರಿಗೆ ಅನಿಸ್ತಾ ಇದೆ ಇಲ್ಲ ನಾವು ಈ ಕುಮಾರ್ ಬಂಗಾರಪ್ಪ ಅವರನ್ನು ವೈದಲ್ಲಿ ನಿಲ್ಲಿಸ್ಬೇಕು. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಅನಿಸ್ತಾ ಇದೆ ಶಿವಮೊಗ್ಗದಲ್ಲಿ ಲಿಂಗಾಯತ ವರ್ಸಸ್ ಈಡಿಗ ಹೋರಾಟ ನಡೆದಾಗ BJP ಎಲ್ಲಿ ಈಡಿಗರಿಗೆ ಟಿಕೆಟ್ ಕೊಡುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಐದರ್ ಮಂಗಳೂರಿಗೆ ಕೊಡಬೇಕು ಅವ್ರ ಕಾರವಾರಕ್ಕೆ ಕೊಡಬೇಕು. ಉಡುಪಿ ಬಂಟ ಬಾಹುಳ್ಯ ಕ್ಷೇತ್ರ, ಅಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ. ಹೀಗಾಗಿ ಒಂದು ಬಂಟರು ಒಂದು ಬಿಲ್ ಅವ್ರಿಗೆ ಕೊಡಬೇಕಾದ್ರೆ ಬಂಟ ಕ್ಷೇತ್ರ ಮಂಗಳೂರಿಗೆ ಕೊಡಲೇಬೇಕಾಗತ್ತೆ. ಬಿಲ್ ಅವರನ್ನು ಅಥವಾ ದೀವರು, ಈಡಿಗರು ಏನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಅವರನ್ನು ತಂದು ಕಾರವಾರದಲ್ಲಿ ಟಿಕೆಟ್ ಕೊಡೋದಾ? ಈ ಚರ್ಚೆ ಯಡಿಯೂರಪ್ಪನವ್ರ. ಯಾಕಂದರೆ ರಾಘವೇಂದ್ರಗೂ ಕೂಡ ಫೈಟ್ ಈಸ್ ಬಿಟ್ವೀನ್ ಲಿಂಗಾಯತ ಈಡಿಗ ಅಂತಾದರೆ ಸ್ವಲ್ಪ ಮಟ್ಟಿಗೆ ಈಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆ ಕಾರಣದಿಂದ ಒಂದು ಈಡಿಗ ಅಭ್ಯರ್ಥಿಯನ್ನು ಕಾರವಾರಕ್ಕೆ ಕೊಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಯಡಿಯೂರಪ್ಪನವರ ಮನಸ್ಸಿನಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಅವರ ಆಪ್ತ ಮೂಲಗಳು ಹೇಳ್ತಾ ಇವೆ. ಉತ್ತರ ಕನ್ನಡ ವ್ಯಕ್ತಿ ಕೇಂದ್ರಿತವ ಪಕ್ಷ ಕೇಂದ್ರಿತವ ಪ್ರಶಾಂತ್? ಎರಡೂ ಹೌದು. ಈಗ ಅನಂತಕುಮಾರ್ ಹೆಗಡೆ ಸತತವಾಗಿ ಆರಿಸ್ಬರ್ತಾ ಇದ್ದಾರೆ, ಬೇರೆಯವ್ರು ಗೆಲ್ತಾರ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇಲ್ಲ. ಅಂದರೆ ವ್ಯಕ್ತಿನೂ ಹಿಂದುತ್ವದ ಕೇಂದ್ರಿತ ವ್ಯಕ್ತಿಯೇ. ಆದರೆ ಅನಂತಕುಮಾರ್ ಹೆಗಡೆಗೆ ನೋಡಿ, ಅನಂತಕುಮಾರ್ ಹೆಗಡೆಯ ಸ್ಟ್ರೆಂತ್ ಏನು? ಅನಂತಕುಮಾರ್ ಹೆಗಡೆ ಕೆಳಗಡೆಯಿಂದ ಹೋರಾಟ ಮಾಡ್ತಾ ಬಂದವರು. ಈಗ ಭಟ್ಕಳದಲ್ಲಿ 2-3 ತಿಂಗಳ ಕಾಲ ಸತತ ಹೋರಾಟ ನಡೆಸಿ ಮೊಣಕಾಲನ್ನು ಮುರಿದುಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಚಿತ್ರಹಿಂಸೆ ಒಳಗಾಗಿ ಹುಬ್ಬಳ್ಳಿ ಈದ್ಗಾ ಮೈದಾನದ ವಿಷಯದಲ್ಲಿ ಭಾಗವಹಿಸಿ ಕೆಳಗಡೆಯಿಂದ ಹೋರಾಟ ಮಾಡ್ತಾ ಬಂದವರು. ಒಂದು ಅವರು ಅಂದರೆ ಹಿಂದುತ್ವದ ವಿಷಯದ ಬಗ್ಗೆ ಅವರೇನು ಮಾತನಾಡ್ತಾರಲ್ಲ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ನಾಟಕೀಯ ಇದೆ ಅಂತಕ್ಕಂಥದ್ದು ಜನರಿಗೆ ಅನಿಸಲ್ಲ. ಒಂದು ಅನಂತಕುಮಾರ್ ಹೆಗಡೆಯ ಸ್ಟ್ರೆಂತನ್ನು ಹೇಳ್ತಾ ಇದ್ದೀನಿ. ಮೂರನೇ ಸಂಗತಿ, ಅವರು ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಂತಕ್ಕಂಥ ಕೂಗಿದ್ರೂ ಕೂಡ ಕಾರವಾರಕ್ಕೆ ಅನಂತಕುಮಾರ್ ಹೆಗಡೆ ಬೇಕು ಅನ್ನೋರು ಜಾಸ್ತಿ ಇದ್ದಾರೆ. ಮೂರನೇ ಸಂಗತಿ. ನಾಲ್ಕನೇ ಸಂಗತಿ ನನಗನ್ಸುತ್ತೆ ನೋಡಿ, ಈಗ ಅವರು ಬ್ರಾಹ್ಮಣ ಹವ್ಯಕ ಸಮುದಾಯಕ್ಕೆ ಸೇರಿದವರು, ಹವ್ಯಕರ ಓಟ್ಗಳು ಜಾಸ್ತಿ ಇವೆ ಹಂಗೆ. ಆದರೆ ಬರೀ ಹವ್ಯಕರ ಓಟ್ಗಳನ್ನು ಪಡೆದ್ರೆ ನಿಮ್ಗೆ ಗೆಲ್ಲಕ್ಕಾಗಲ್ಲ. ಹವ್ಯಕರ ಓಟ್ಗಳನ್ನು ಮೀರಿ ಅನಂತಕುಮಾರ್ ಹೆಗಡೆ ಎಲ್ಲ ಜಾತಿಯ ಹುಡುಗರ ಜೊತೆಗೆ, ನನಗೆ ಯಾರೋ ಹೇಳ್ತಾ ಇದ್ರು, ನಾನು ಮೊನ್ನೆ ಯಲ್ಲಾಪುರಕ್ಕೆ ಹೋದಾಗ, ಅನಂತಕುಮಾರ್ ಹೆಗಡೆ ಸ್ಟ್ರೆಂತ್ ಏನು ಅಂದರೆ ಪ್ರತಿಯೊಂದು ಬೂತ್ನಲ್ಲಿ ಕಾರವಾರನಲ್ಲಿ ಅವರು ಗುರುತು ಹಿಡಿದು ಮಾತಾಡಿಸೋ ಒಂದಿಬ್ಬರು ಹುಡುಗರು ಇದ್ದೇ ಇರ್ತಾರೆ. ಅಂದರೆ ಅವರು ಅಷ್ಟು ಪ್ರವಾಸ, ಅಷ್ಟು ಹಿಂದುತ್ವ, ಆ ಕೆಲಸ ಅನಂತಕುಮಾರ್ ಹೆಗಡೆ ಅವರಿಗೆ ಸತತವಾಗಿ ಅದು ಗೆಲ್ಲಿಕ್ಕೆ ಕಾರಣ ಆಗ್ತದೆ. ಅಭಿವೃದ್ಧಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಈ ವಿಷಯಗಳಿಗೆ ಬಂದಾಗ ಅನಂತಕುಮಾರ್ ಹೆಗಡೆ ಅವರನ್ನು ನಿಶ್ಚಿತವಾಗಿ ಪ್ರಶ್ನೆಗಳನ್ನು ಅನಂತಕುಮಾರ್ ಹೆಗಡೆ ಎದುರಿಸ್ತಾರೆ. ಆದರೆ ಹಿಂದುತ್ವದ ಮಾತುಗಳನ್ನಾಡುವ ಪ್ರಶ್ನೆ ಬಂದಾಗ, ಹಿಂದುತ್ವದ ಹೋರಾಟವನ್ನು ರೂಪಿಸುವ ಪ್ರಶ್ನೆ ಬಂದಾಗ ಅನಂತಕುಮಾರ್ ಹೆಗಡೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪು ಕೇವಲ ಕಾರವಾರ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಇದೆ. ಓಕೆ, ಈ ಹಿಂದಿನಿಂದಲೂ ಅವ್ರು ಹೇಳ್ತಿದ್ದಾರೆ ಎಲೆಕ್ಷನ್ ನಿಲ್ಲೋದಿಲ್ಲ ಅನ್ನೋದು. ಹೀಗೆ 6 ತಿಂಗಳು 1 ವರ್ಷದ ಹಿಂದೆಯಿಂದನೂ ಈ ಮಾತು ಕೇಳಿ ಬರ್ತಾ ಇದೆ. ಪಕ್ಷದಿಂದನೂ ಕೂಡ ಅವರನ್ನು ಮನವೊಲಿಸೋದು ಅಥವಾ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಅಂಥದ್ದೇನೂ ಕಂಡು ಬರಲಿಲ್ಲ. ಇಲ್ಲ, ಪಕ್ಷದಲ್ಲೂ ಕೂಡ ಗ್ಯಾಪ್ ಇದೆ. ಈಗ ಅವ್ರಿಗೊಂದು RSS ಜೊತೆಗೂ ಕೂಡ ಸ್ಥಳೀಯವಾಗಿ ಒಂದು ಗ್ಯಾಪ್ ಇದೆ. ನಾನಾ ಕಾರಣಗಳಿಂದಿರ್ಬೋದು, ವ್ಯಕ್ತಿಯ ಸಂಘರ್ಷದ ಮಧ್ಯೆ ಇವೆಲ್ಲ ಇದ್ದೇ ಇರ್ತವೆ. ಅನಂತಕುಮಾರ್ ಹೆಗಡೆಗೆ ಆ ಒಂದು ಗ್ಯಾಪ್ ಇದೆ. ಮತ್ತು ಅನಂತಕುಮಾರ್ ಹೆಗಡೆ ನನಗನ್ಸಲ್ಲ ಅವ್ರು ಯಾರ್ದೋ ಮಾತು ಕೇಳಿ, ಯಾರ್ದೋ ಪ್ರಭಾವಕ್ಕೊಳಗಾಗಿ, ಯಾರ್ದೋ ಒತ್ತಡಕ್ಕೊಳಗಾಗಿ ಚುನಾವಣೆಗೆ ನಿಲ್ತಾರೆ ಅಂತ. ಅವ್ರಿಗೊಂದೇಳೆ ಚುನಾವಣೆಗೆ ನಿಲ್ಲೋದಾದರೆ ಅವ್ರು ಹೋಗಿ ಟಿಕೆಟ್ ನಿಶ್ಚಿತವಾಗಿ ಕೇಳ್ತಾರೆ. ಚುನಾವಣೆಗೆ ನಿಲ್ಲೋದು ಮನಸ್ಸಿಲ್ಲ ಅಂತಂದರೆ ಯಾರೋ ಒತ್ತಾಳೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಚುನಾವಣೆಗೆ ನಿಲ್ಲುವ ಪರ್ಸ್ನಾಲಿಟಿ ಅಲ್ಲ ಅದು ಅಂತ ನಾನು. ಹಾಗಾಗಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಅನಿಸ್ತಾ ಇದೆ ಅನಂತಕುಮಾರ್ ಹೆಗಡೆ ಹೇಗೂ ನಿಲ್ಲೋಲ್ಲ, ನನಗೊಂದು ಅವಕಾಶ ಕೊಡಿ, ನಾನು ಚುನಾವಣೆ 1 ಬಾರಿ ಸೋತಿದ್ದೀನಿ, 94ರಿಂದ ಗೆಲ್ತಾ ಬರ್ತಾ ಇದ್ದೀನಿ, ನನಗೊಂದು ಬಾರಿ ಅವಕಾಶ ಕೊಡಿ. ಅಲ್ಲೊಂದು ಹಿಂದುತ್ವದ ಮುಖ ಬೇಕಾಗತ್ತೆ.
ಈಗ ಬ್ರೇಕ್ ಟೈಮ್ ಆಗಿದೆ, ಸ್ಟಿಲ್ ಐ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ಈಗ ಏನು ರೇಸ್ನಲ್ಲಿದ್ದಾರಲ್ಲ, ರೇಸ್ನಲ್ಲಿ ಯಾರು ಲೀಡ್ನಲ್ಲಿರ್ತಾರೆ? ಸುಮ್ಮನೆ ಐ ಆಮ್ ಜಸ್ಟ್ ಆಸ್ಕಿಂಗ್, ಕ್ಯೂರಿಯಾಸಿಟಿಗೆ. ಅನೇಕ ಹೆಸರುಗಳಿರ್ಬೋದು. ಈಗ ನಾವು ಚರ್ಚೆ ಮಾಡಿದ ಇನ್ನೂ ಅನೇಕ ಹೆಸರುಗಳಿವೆ. ಓಕೆ, ಒಳ ವಲಯದಲ್ಲಿ ಅವೆಲ್ಲ ಹೆಸರುಗಳ ಚರ್ಚೆ ಆಗ್ತಾ ಇವೆ. ಆದರೆ ಅಂತಿಮವಾಗಿ ನೋಡಿ, ಇದೊಂದು RSS ಹೈಕಮಾಂಡ್ ಮತ್ತು ಜಾತಿಯ ದೃಷ್ಟಿಯಿಂದ ಇವೆಲ್ಲವನ್ನು ನೋಡಿ ಇಲ್ಲಿ ಟಿಕೆಟನ್ನು ಫೈನಲ್ ಮಾಡಬೇಕಾಗತ್ತೆ. ಹೀಗಾಗಿ ಈಗ ನಾವು ತೋರಿಸ್ತಾ ಇರತಕ್ಕಂಥ ಹೆಸರುಗಳೇ ರೇಸ್. ಈಗ ರೂಪಾಲಿ ನಾಯಕ್ ಕಾರವಾರದಲ್ಲಿ ಚುನಾವಣೆ ಸೋತಿದ್ದಾರೆ, ಯಾಕೆ ಟಿಕೆಟ್ ಕೊಡ್ತಾರೆ? ಹಾಗೆ ಕೊಡ್ತಾ ಹೋದರೆ ಇಡೀ ರಾಜ್ಯದಲ್ಲಿ ಸೋತವ್ರಿಗೆ ಟಿಕೆಟನ್ನು ಕೊಡಬೇಕಾಗತ್ತೆ. ದ್ಯಾಟ್ ಕೆನ್ ನಾಟ್ ಬಿ ಎ ಕ್ರೈಟೇರಿಯಾ ಅಂತ ನನಗನ್ಸುತ್ತೆ. ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಎಲ್ಲ ಜಾತಿಯ ಮತಗಳನ್ನು ಜೊತೆಗೆ ತರ್ತಕ್ಕಂಥ, ಹಿಂದುತ್ವದ ಒಂದು ಮುಖ ಆಗಿರ್ತಕ್ಕಂಥ, ಹಿಂದುತ್ವ ಮತ್ತು ರಾಷ್ಟ್ರವಾದ ಏನು BJPಯ ಒಂದು ಕಾಂಬಿನೇಷನ್ ಇದೆ, ಅದರ ಪರ್ಫೆಕ್ಟ್ ಕ್ಷೇತ್ರ ಇದು. ಆದರೆ ಮಂಗಳೂರಿನ ಥರ ಸಂಘಟನೆ ಇಲ್ಲ ಇಲ್ಲಿ. ಓಕೆ, ಈಗ ಮಂಗಳೂರಿನಲ್ಲೇ ಸಂಘದ ಒಂದು ಏನು ನೆಟ್ವರ್ಕ್ ಇದೆ, ಅದರಲ್ಲೇ ನಿಮ್ಮ ಚುನಾವಣೆ ಗೆದ್ದು ಬಂದುಬಿಡ್ತಾರೆ BJPಯವರು. ಅದೇ ಕಾರವಾರ ಸಂಘಟನೆ ಗಟ್ಟಿ ಇರೋ ಕ್ಷೇತ್ರ ಅಲ್ಲ, ಆದರೆ ಹಿಂದುತ್ವದ ಭಾವನೆ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ. ದರ್ ಇಸ್ ಡಿಫ್ರೆನ್ಸ್. ಅನಂತಕುಮಾರ್ ಹೆಗಡೆ ಯಾಕೆ ನೀವು ಕೇಳ್ತಾ ಇದ್ರಿ, ವ್ಯಕ್ತಿ ಕೇಂದ್ರಿತವೋ ಪಕ್ಷ ಕೇಂದ್ರಿತವೋ? ಅನಂತಕುಮಾರ್ ಹೆಗಡೆ ಏನೋ ತುಂಬ ಅಲ್ಲಿ ಅಂದರೆ ದೈನಂದಿನ ವಾಟ್ಸಪ್ ಗ್ರೂಪ್ ಒಳಗೆ ಇರತಕ್ಕಂಥ ಸಂಘಟನೆ ಇದೆ, ಅಲ್ಲಿಲ್ಲ. ಆದರೆ ಹಿಂದುತ್ವದ ವಿಚಾರಗಳನ್ನು ಪ್ರಬಲವಾಗಿ ಮಂಡಿಸಿದವ್ರಿಗೆ ಅಲ್ಲಿ ಮಾನ್ಯತೆ ಜಾಸ್ತಿ ಇದೆ. ಅದನ್ನು ಅನಂತಕುಮಾರ್ ಹೆಗಡೆ ಮಾಡ್ತಾಯಿದ್ರು. ಅಲ್ಲಿ ಇನ್ನೂ ಎರಡು ಕ್ಷೇತ್ರಗಳಿವೆ, ಕಿತ್ತೂರು ಮತ್ತು ಖಾನಾಪುರ. ಆ ಕಿತ್ತೂರು ಖಾನಾಪುರ ಯಲ್ಲಾಪುರದಲ್ಲಿ ಲಿಂಗಾಯತರ ಓಟ್ಗಳು ಕೂಡ ಜಾಸ್ತಿ ಇವೆ. ಸೊ ಎಲ್ಲ ಓಟ್ಗಳು ಬಂದು ಕೂಡಿದರೆ ಮಾತ್ರ ಉತ್ತರ ಕನ್ನಡದಲ್ಲಿ BJP ಗೆಲ್ಲಿಕ್ಕೆ ಸಾಧ್ಯ. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಈಗ ಶಿವರಾಮ್ ಹೆಬ್ಬಾರ್ ಅಲ್ಲಿ ಹೋಗಿ ನಿಲ್ತಾರ ಅನ್ನೋದ್ರ ಬಗ್ಗೆ ಚರ್ಚೆಗಳಿವೆ. ಅವರ ಪುತ್ರ ವಿವೇಕ್ ಹೆಬ್ಬಾರ್ ನಿಲ್ತಾರ ಅನ್ನೋದ್ರ ಬಗ್ಗೆ ಚರ್ಚೆಗಳಿವೆ. ಅರವಿಂದ್ ದೇಶಪಾಂಡೆ ತನ್ನ ಮಗನನ್ನು ನಿಲ್ಲಿಸಬೇಕು ಅಂತಿದ್ದಾರೆ. ಸೊ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ BJPಯ ಕ್ಯಾಂಡಿಡೇಟ್ ಮೇಲೆ ಪರಿಣಾಮವನ್ನು ನಿಶ್ಚಿತವಾಗಿ ಬೀರುತ್ತೆ. ಆದರೆ ಒನ್ ಪಾಯಿಂಟ್ ಈಸ್, ಅನಂತಕುಮಾರ್ ಹೆಗಡೆ ಸ್ಪರ್ಧಿಸ್ತಾರ ಇಲ್ವಾ ಅನ್ನೋದು ಇವತ್ತಿಗೂ ಕೂಡ ಕಾರವಾರದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಪಡುವಂಥ ವಿಷಯ. ಹಾಗಾಗಿನೇ ಇದು ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರಗಳಲ್ಲಿ ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.